ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವೇನೇನು ನೋಡ್ಬೋದು ಅಂತಂದರೆ, ನನ್ನ ಡೈಲಿ ರೋಟೀನ್ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ, 5 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಡೈಲಿ ರೋಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ತಗೊಳ್ಳೋವಂಥ ಆಹಾರ, ಏನೇನು ಫುಡ್ಡೆಲ್ಲ ತೊಗೋತಾ ಇದ್ದೀನಿ ಈಗ ಪ್ರೆಗ್ನೆನ್ಸಿಲಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಎಲ್ಲ ಹೆಣ್ಮಕ್ಳದು ಇದೊಂದು ಕೆಲಸ ಇದ್ದೇ ಇರುತ್ತೆ. ಮನೆ ಮುಂದೆ ಬಾಗಿಲಿಗೆ ನೀರೆಲ್ಲನೂ ಹಾಕಿ, ಅಮ್ಮನೇ ಫಸ್ಟ್ ನೀರೆಲ್ಲನೂ ಹಾಕಿದ್ರು. ಅವ್ರು ಎದ್ದು ನಾನು 7 o'clock ಆ ಟೈಮಿಗೆ ಎದ್ದೆ. ಇನ್ನು 7 o'clock ಇನ್ನು 10 minutes ಇದೆ, ಆ ಟೈಮಿಗೆ ಎದ್ದಿದ್ದೆ. ಫ್ರೆಶಪ್ ಎಲ್ಲ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ನಾನಿವಾಗ ಇನ್ನೊಂದ್ಸಲಿ ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಯಾವ ಥರ ಡಿಸೈನ್ ರಂಗೋಲಿ ಬರುತ್ತೋ ಆ ಡಿಸೈನ್ ರಂಗೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಮದುವೆಗಿಂತ ಮುಂಚೆ ನಾನು ರಂಗೋಲಿ ಎಲ್ಲ ಅಷ್ಟೊಂದೇನು ಬಿಡ್ತಾ ಇರಲಿಲ್ಲ. ಆ್ಯಂಡ್ ಮದುವೆ ಎಲ್ಲ ಆದಮೇಲೂ ಕೂಡ ರಂಗೋಲಿ ಎಲ್ಲ ನನಗೆ ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ಬಿಡೋದಕ್ಕೆ. ಆಮೇಲೆ ಇಲ್ಲಿ ರಂಗೋಲಿ ಹಾಕ್ತಾ ನನಗೂ ಕೂಡ ಅಭ್ಯಾಸ ಆಯಿತು. ಆ್ಯಂಡ್ ಚಿಕ್ಕದಾಗಿ ಚೆನ್ನಾಗಿರೋಂಥ ರಂಗೋಲಿ ಡಿಸೈನ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇನ್ನು ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ರಂಗೋಲಿಯನ್ನೆಲ್ಲ ಹಾಕಿಬಿಟ್ಟು ಬಂದೆ. ಇನ್ನು ನಂದು ಕಿಚನ್ನಿಂದನೇ ಸ್ಟಾರ್ಟ್ ಆಗೋವಂಥದ್ದು. ನನ್ನ ಬೆಳಗ್ಗೆ ರೂಟೀನ್ ಬಂದುಬಿಟ್ಟು ಕಿಚನ್ನಿಂದನೇ ಸ್ಟಾರ್ಟ್ ಆಗೋವಂಥದ್ದು. ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ನಾನು ಟೀಗೆ ಮಡಗಿದ್ದೀನಿ ಮತ್ತು ಹಾಲು ಕಾಯೋದಕ್ಕೆ ಮಡಗಿದ್ದೀನಿ. ಹಾಲು ಬಂದುಬಿಟ್ಟು ನಿಶುಗೆ ಕಾಯಿಸ್ತಾ ಇದ್ದೀನಿ ಮತ್ತು ಟೀ ಬಂದುಬಿಟ್ಟು ನಮ್ಮ ಮನೆಯಲ್ಲಿರೋರಿಗೆ ಟೀ ಕಾಯಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಟೀ ಕುಡಿತಾರೆ, ಆಮೇಲೆ ಅಪ್ಪ ಅಮ್ಮ ಇಬ್ಬರು ಅವ್ರು 3 ಜನ ಕೂಡ ಟೀ ಕುಡಿತಾರೆ. ಅದಕ್ಕೋಸ್ಕರ ಟೀ ಮತ್ತು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಇನ್ನು ಈಗ ನೋಡ್ತಾ ಇರ್ಬೋದು ನೀವು, ನಿಶುಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಬಿಟ್ಟು ಅವನಿಗೆ ಹಾಲನ್ನ ಆರೋದಕ್ಕೆ ಮಡಗ್ತೀನಿ. ಅವನು ಎದ್ದೇಳೋ ಅಷ್ಟರಲ್ಲಿ ಹಾಲು ಕೂಡ ಆರಿರುತ್ತೆ, ಒಂದು ಸ್ವಲ್ಪ ಬೆಚ್ಚಗಾಗಿರುತ್ತೆ. ಅಷ್ಟು ಇದ್ದರೆ ಅವನಿಗೆ ಸಾಕು ಹಾಲು ಕುಡಿಯೋದಕ್ಕೆ. ಇನ್ನು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮಾಮೂಲಿ ಫ್ರೆಶಪ್ ಎಲ್ಲ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ಆಚೆಗಡೆ ರಂಗೋಲಿ ಒಂದೊಂದು ದಿನ ನಾನೇ ಆ ರಂಗೋಲಿ ಹಾಕ್ತೀನಿ. ಇಲ್ಲಾಂದರೆ ಒಳಗಡೆ ಏನಾದರೂ ಕೆಲಸ ಏನಾದರೂ ಮಾಡ್ಕೋತಿದ್ರೆ ಅಮ್ಮನೇ ರಂಗೋಲಿ ಎಲ್ಲನೂ ಹಾಕೋತಾರೆ. ಅದು ಬಿಟ್ಟರೆ ಅಮ್ಮ ಏನಾದರೂ ಅಕಸ್ಮಾತ್ ರಂಗೋಲಿ ಏನಾದರೂ ಹಾಕಲಿಲ್ಲ ಅಂತ ಅಂದರೆ ಮಾತ್ರ ನಾನು ಹೋಗಿ ರಂಗೋಲಿನ ಹಾಕೋದು. ಇನ್ನು ನೈಟೇ ನಾನು ಕಿಚನ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆಯೋದು ನನಗೆ ರಿಸ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನೈಟೇ ಕಿಚನ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲನೂ ತೊಳ್ಕೊಬಿಡ್ತೀನಿ. ಇಲ್ಲಾಂದರೆ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಕಿಚನ್ಗೆ ಟೈಮ್ ಇಟ್ಕೊಳ್ಳುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ಇದು ಮಾಡೋ ತನಕ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೈಟೇ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಎದ್ದಿದ ತಕ್ಷಣ ಇದು ಟೀ ಮತ್ತು ಹಾಲು ಕಾಯಿಸಿ ಕೊಟ್ಬಿಟ್ರೆ ಸ್ವಲ್ಪ ಆರಾಮ್ ಅನಿಸುತ್ತೆ. ಆ್ಯಂಡ್ ನಾನು ಎದ್ದ ತಕ್ಷಣ ಸ್ವಲ್ಪ ಒಂದು ಲೋಟದಲ್ಲಿ ನೀರನ್ನ ಡೈಲಿ ಎದ್ದ ತಕ್ಷಣ ನಾನು ಖಾಲಿ ಹೊಟ್ಟೆಗೆ ನೀರು ಕುಡಿತೀನಿ. ನಾನು ಡೈಲಿ ನನಗೆ ಆಗ್ಲಿಂದನೂ ಕೂಡ ರೂಢಿಯಾಗಿದೆ. ಆ್ಯಂಡ್ ಈಗಲೂ ಕೂಡ ಇದು ಒಂದು ಗುಡ್ ಹ್ಯಾಬಿಟ್ಸ್ ಕೂಡ, ನಾವು ಎದ್ದ ತಕ್ಷಣ ನೀರು ಕುಡಿಯುವಂಥದ್ದು. ಹಾಗೆ ಮತ್ತು ನಾವು ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಒಂದೊಂದು ದಿನ ಬ್ರಷ್ ಮಾಡೋದಕ್ಕಿಂತ ಮುಂಚೆ ಕೂಡ ನೀರನ್ನ ಕುಡಿತೀನಿ. ಇನ್ನು ಬ್ರಷ್ ಎಲ್ಲ ಆಗಿತ್ತಲ್ಲ ಅಂದ್ಬಿಟ್ಟು 1 ಲೋಟ ನೀರು ಕುಡಿತಾ ಇದ್ದೀನಿ. ಬೆಚ್ಚಗಿರೋ ನೀರನ್ನು ಕುಡಿತಾರೆ. ಆ್ಯಂಡ್ ನಾನು ಬಂದುಬಿಟ್ಟು ಈಗ ಬೇಸಿಗೆ ಬೇರೆ ಅಲ್ವಾ, ಸಮ್ಮರ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರ ನಾನೇನು ಮಾಡಿದೆ, ಕೋಲ್ಡ್ ನೀರೇ ಕುಡಿದೆ. ಅದೇನು ಜಾಸ್ತಿ ಏನು ಕೋಲ್ಡ್ ಇರೋದು ಇಲ್ಲ ನೀರು ಇವಾಗ ಸಮ್ಮರ್ ಸೀಸನಲ್ಲಿ. ಮತ್ತು ನೈಟ್ ಬಂದುಬಿಟ್ಟು ಸಾಂಬಾರು ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದನ್ನೇ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕುದಿಸಿ ಮಡಿಕೊಳ್ಳೋದ ಮಧ್ಯಾಹ್ನ ಊಟಕ್ಕೆ
ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರನ್ನ ಈ ಕಡೆ ಸೈಡ್ ಬಿಸಿ ಮಾಡ್ತಾಯಿದ್ದೀನಿ. ಹಾಲು ಕಾಯಾದ್ಮೇಲೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಇನ್ನು ಟೀಗೆ ಮಡಗಿದ್ನಲ್ಲ ನಾನು ಅಪ್ಪನಿಗೆ ಅಮ್ಮನಿಗೆ ಕೊಡಬೇಕಾಗಿತ್ತು. ಅದು ಕೂಡ ಉಪ್ಪತ್ತು ಟೀ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೇ ಟೀ ಅದೊಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ಟೀ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಟೀ ಅಂತೂ ಇಷ್ಟಪಟ್ಟು ಕುಡಿಯೋದು ಇಲ್ಲ. ನಾನು ಮುಂಚೆ ಕೂಡ ಟೀ ಎಲ್ಲನೂ ಕುಡಿತಾನೂ ಇರಲಿಲ್ಲ. ಸ್ವಲ್ಪ ಇವಾಗ ನೋಡೋದ ಅಂತಂದರೆ ಟೀ ಅಂತೂ ನನಗೆ ಆಗೋದು ಇಲ್ಲ. ಬಟ್ ಕಾಫಿ ಕುಡಿತೀನಿ. ನನಗೆ ಕಾಫಿ ಆವಾಗಲಿಂದನೂ ತುಂಬ ಇಷ್ಟ. ಕಾಫಿ ಕುಡಿತೀನಿ. ಅದು ಬಿಟ್ಟರೆ ಹಾಲು ಕುಡಿತೀನಿ ನಾನು. ಈಗ ಪೌಡರೆಲ್ಲ ಕೊಟ್ಟಿದ್ದಾರಲ್ಲ ನಮಗೆ ಡಾಕ್ಟರು, ಆ ಪೌಡರ್ ಹಾಕ್ಕೊಂಡು ನಾನು ಹಾಲನ್ನ ಕುಡಿತೀನಿ. ಇನ್ನು ಅಪ್ಪಂಗೆ ಮತ್ತು ಅಮ್ಮನಿಗೆ ಇವಾಗ ನಾನು ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ತನಕ ಸಾಂಬಾರು ಅದು ಕುದೀತಾ ಇರುತ್ತೆ ಅಂದ್ಬಿಟ್ಟು ಟೀ ತೊಗೊಂಡೋಗಿ ಕೊಟ್ಬಿಟ್ಟು ಬರೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಾನಿವಾಗ. ಇನ್ನು ಅಮ್ಮ ಎದ್ದಿದ ತಕ್ಷಣ ಅವರು ಒಂದು 6:45 ಆ ಟೈಮಿಗೆ ಎದ್ದೇಳ್ತಾರೆ ಅವರು. ಎದ್ದು ಇನ್ನು ಅಂಗಡಿ ಓಪನ್ ಮಾಡಿರ್ತಾರಲ್ಲ, ಒಳಗಡೆ ತರಕಾರಿ ಎಲ್ಲ ನೈಟ್ ಮಡಿಕೊಂಡಿರ್ತಾರೆ. ಇನ್ನು ಸ್ವಲ್ಪ ಸ್ವಲ್ಪ ತರಕಾರಿ ಮಿಕ್ಕಿರುತ್ತಲ್ಲ ಅದನ್ನು ಎತ್ತಿ ಮಡಿಕೋತಾಯಿದ್ರು. ಇನ್ನು ಟೀ ಕೂಡ ರೆಡಿಯಾಗಿತ್ತಲ್ಲ, ಟೀ ತೊಗೊಂಡೋಗಿ ಕೊಟ್ಟೆ ನಾನು ಅಮ್ಮನಿಗೆ. ಇನ್ನು ನಾನು ಟೀ ಎಲ್ಲನೂ ಕೊಟ್ಟು ಒಂದು ಲೋಟ ನೀರನ್ನ ಕುಡ್ಕೋತೀನಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ. ಅದಾದಮೇಲೆ ರಾತ್ರಿಯೇ ನಾನು ಒಂದು 3 ಬಾದಾಮಿನ ನೆನೆಸಿ ಮಡಗಿದೆ. ಅದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಬಾದಾಮಿ ತಿನ್ನೋದು ಅಂತ ಅಂದ್ಬಿಟ್ಟು 3 ಬಾದಾಮಿನ ನೆನೆಸಿ ಮಡಿಕೊಂಡಿದ್ದೆ. ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಕಾಳುಗಳು, ಸೊಪ್ಪು, ನೆನೆಸಿರೋ ಅಂಥ ಕಾಳು, ಮೊಳಕೆ ಬಂದಿರೋ ಅಂಥ ಕಾಳುಗಳು ಪಲ್ಯ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಕೂಡ. ಮಗುಗೆ ಬೆಳವಣಿಗೆಗಾಗಿರ್ಬೋದು ಅದಕ್ಕೆಲ್ಲ ತುಂಬ ಸಹಾಯ ಮಾಡುತ್ತೆ. ಮತ್ತು ಬಾದಾಮಿ ಮಿಲ್ಕ್ ಆಗಿರ್ಬೋದು, ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಕುಡಿಯೋದು, ಅದರಿಂದ ನಮಗೆ ಎನರ್ಜಿ ಕೂಡ ಸಿಗುತ್ತೆ ನಮಗೆ. ಆ್ಯಂಡ್ ಸ್ವಲ್ಪ ಲೈಟಾಗಿ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಆ್ಯಂಡ್ ನಮಗೆ ಕೆಲಸ ಮಾಡೋದಕ್ಕೆಲ್ಲ ಸಹಾಯ ಆಗುತ್ತೆ. ಸುಸ್ತಾಗಿರ್ಬೋದು ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ನನಗೆ 3 ಮಂತ್ಸ್ ತನಕ 4 ಮಂತ್ಸ್ ತನಕ ನನಗೆ ಬಾದಾಮಿ, ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ತಿನ್ನೋದಕ್ಕೆ ನನಗೆ ಅಷ್ಟೊಂದು ಇಷ್ಟನೂ ಆಗ್ತಾಯಿರಲಿಲ್ಲ, ತಿನ್ನೋದಕ್ಕೆ ಕೂಡ ಆಗ್ತಾಯಿರಲಿಲ್ಲ. ಯಾಕಂದರೆ ವಾಮಿಟಿಂಗ್ ಎಲ್ಲ ಆಗ್ತಿತ್ತಲ್ಲ ಆ ಟೈಮಲ್ಲಿ. ಆ್ಯಂಡ್ 4 ಮಂತ್ಸ್ ತನಕ ಈಗಲೂ ಕೂಡ ನನಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ಏನಾದರೂ ತಗೊಳ್ಳಿಲ್ಲ ಅಂತ ಅಂದರೆ ನನಗೆ ವಾಮಿಟಿಂಗ್ ಆಗೇ ಆಗುತ್ತೆ. ಈಗ ಬೇರೆ ಸಮ್ಮರ್ ಬೇರೆ ಅಲ್ವಾ, ತುಂಬ ಸೆಕೆ ಆ್ಯಂಡ್ ಹೊಟ್ಟೆ ಎಲ್ಲ ಕಲಸೋ ಥರ ಆಗೋದು, ವಾಮಿಟಿಂಗ್ ಎಲ್ಲ ಬರೋ ಥರ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಟ್ಯಾಬ್ಲೆಟ್ ತೊಗೋತೀನಿ, ವಾಮಿಟಿಂಗ್ ಟ್ಯಾಬ್ಲೆಟ್ ತೊಗೋತೀನಿ. ನನಗೆ ಡಾಕ್ಟರ್ ಹೇಳಿದ್ದಾರೆ ಏನು ಅಂತ ಅಂದರೆ ಬೆಳಗ್ಗೆ ನೀವು ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ನೀವು ವಾಮಿಟಿಂಗ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಬ್ರಷ್ ಮಾಡ್ತಾ ಇರಬೇಕಾದ್ರೂ ವಾಮಿಟ್ ಬರೋ ಥರ ಫೀಲಿಂಗ್ ಆ ಥರ ಎಲ್ಲ ಆಗ್ತಿತ್ತು ನನಗೆ. ಇವಾಗ ಅಷ್ಟೊಂದೇನಿಲ್ಲ, ಸ್ವಲ್ಪ ಕಂಟ್ರೋಲ್ ಆಗಿದೆ. ಬಟ್ ನನಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂತ ಅಂದರೆ ವಾಮಿಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಟ್ಯಾಬ್ಲೆಟ್ ಮುಂಚೆನೇ ತೊಗೊಬಿಡ್ತೀನಿ. ಅದಾದಮೇಲೆ ಟೀ ಕುಡಿತಾ ಮಾತಾಡ್ತಾ ಇದ್ರು, ಬ್ರಷ್ ಎಲ್ಲ ಮಾಡ್ಕೊಂಡು ನಾನು ಇವಾಗ ಒಂದು ಲೋಟ ನೀರೆಲ್ಲನೂ ಕುಡಿದು ಎಲ್ಲ ಆದಮೇಲೆ ಇವಾಗ ರಾತ್ರಿ ಬಾದಾಮಿ ಒಂದು 3 ಬಾದಾಮಿ ನೆನೆಸಿ ಮಡಗಿದ್ನಲ್ಲ ಅದನ್ನು ಈಗ ನಾನು ಸಿಪ್ಪೆನ ತೆಗೆದು ಬಾದಾಮಿನ ತಿಂತಾ ಇದ್ದೀನಿ. ಮಾಡ್ಕೊಬಿಡೋದ ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿ ಮಣೆ ಬರುತ್ತಲ್ಲ ಅದರಲ್ಲೇ ನಾನು ಈರುಳ್ಳಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು ಅದೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಲ ಸೆಲ್ಫ್ ಮೇಲೇ ನಾನು ತರಕಾರಿ ಆಗಿರ್ಬೋದು, ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊತೀನಿ ನಿಂತ್ಕೊಂಡು. ಬಟ್ ನನಗೆ ಒಂದೊಂದು ಸಲ ಆಗೋದಿಲ್ಲ ನಿಂತ್ಕೊಂಡು ಏನಾದರೂ ಕಟ್ ಮಾಡೋದಕ್ಕೆ, ತರಕಾರಿ ಆಗಿರ್ಬೋದು ಅದೆಲ್ಲ ಆಗೋದಿಲ್ಲ ಅಂತ ಅನ್ನೋ ಟೈಮಲ್ಲಿ ನಾನು ಈ ಥರ ಮಾಡ್ಕೊತೀನಿ. ಇವಾಗ ನಾನು ಟಿಫನ್ಗೆ ಬಂದುಬಿಟ್ಟು ಬೆಳಗ್ಗೆ ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂದರೆ ಜಲ್ದಿ ಆಗಬೇಕು, ಬೇಗನೆ ಆಗಬೇಕು. ಅದಕ್ಕೋಸ್ಕರ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬೀನೀಸ್ ಆಗಿರ್ಬೋದು, ಕ್ಯಾರೆಟ್, ಕರಿಬೇವು ಸೊಪ್ಪು, ಹಸಿಮೆಣ್ಸಿಕಾಯಿ, ಟೊಮೊಟೊ ಇದೆಲ್ಲನೂ ಕೂಡ ನಾನು ಅಂಗಡೀಲಿ ತೊಗೊಂಡು ಬಂದು ಮೊರದಲ್ಲಿ ಮಡಿಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ವಾಟರ್ ಮಡಿಕೊಂಡಿದ್ದೀನಿ, ಸೈಡಲ್ಲಿ ನೀರು ಮಡಿಕೊಂಡಿದ್ದೀನಿ. ತರಕಾರಿ ಎಲ್ಲನೂ ಕಟ್ ಮಾಡಿ ಅಲ್ಲಿಗೆ ಹಾಕ್ಕೊಳ್ಳೋದ ಅಂತ ಅಂದ್ಬಿಟ್ಟು. ಆ್ಯಂಡ್ ಬೇಗ ಆಗುವಂಥದ್ದನ್ನ ನಾವು ಮಾಡ್ಕೊಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಅವ್ರಿಗೆ ಲೇಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಒಂದೊಂದು ಸಲ ನಾನು ರಾತ್ರಿಯೇ ಏನು ನಾಷ್ಟ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಈ ನಾಷ್ಟ ಮಾಡ್ತಾಯಿದ್ದೀನಿ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಅವರು ನಿನ್ನಿಷ್ಟ ಏನಾದರೂ ಮಾಡು ಅಂತ ಹೇಳ್ತಾರೆ. ಕೆಲವೊಂದು ಸಲ ಡೈಲಿ ರೈಸ್ ಏನಾದರೂ ತಿಂತಾಯಿದ್ರೆ ಬೇಡ, ಏನಾದರೂ ರವೆ ದೋಸೆ, ಚಪಾತಿ ಇದೇನಾದರೂ ಮಾಡು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಈ ರವೆ ದೋಸೆ ಆಗಿರ್ಬೋದು, ಅವಲಕ್ಕಿ ಉಪ್ಪಿಟ್ಟು ಆಗಿರ್ಬೋದು, ಪುಳಿಯೋಗರೆ, ಚಿತ್ರಾನ್ನ
ಇದೆಲ್ಲ ಬೇಗ ಆಗೋಗುತ್ತೆ. ಇನ್ನು ಇಡ್ಲಿ ಸಂಪಳ ಎಲ್ಲ ನಾವು ಸಂಜೆ ನೈಟ್ ಒಂದಿನ ಮುಂಚೆನೇ ನಾವು ಆಡಿಸ್ಕೊಂಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೂ ಕೂಡ ಈಸಿ ಆಗುತ್ತೆ. ಇಡ್ಲಿ ದೋಸೆ ಇದೆಲ್ಲ ಕೂಡ ಮಾರ್ನಿಂಗ್ ಬೇಗ ಜಲ್ದಿ ಆಗುವಂಥದ್ದು. ಅದೆಲ್ಲ ಪಲ್ಯ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಚಟ್ನಿ ಅಂತೂ ಇನ್ನೂ ಬೇಗನೆ ಆಗೋಗುತ್ತೆ. ಈ ಚಪಾತಿಗೆ ಪಲ್ಯ ಎಲ್ಲ ಸ್ವಲ್ಪ ಮಾಡೋದು ಲೇಟ್ ಆಗುತ್ತೆ. ಚಪಾತಿ ಎಲ್ಲನೂ ಲಟ್ಟಿಸ್ಕೊಂಡು ಬೇಯಿಸೋ ತನಕ ಅದಕ್ಕಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಚಪಾತಿಗೆ. ಇನ್ನು ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ನಾನು ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮೆಟೊ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಿಶು ಕೂಡ ಹಾಲು ಕೊಟ್ಟಿದ್ದೆ ನಾನು, ಅವನು ಕುಡ್ದಿದ್ದ. ಅವನು ಇನ್ನೇನು ಅಮ್ಮ ಅಂಗಡಿಲಿ ಕೂತಿರ್ತಾರಲ್ಲ, ಇನ್ನು ಆಚೆ ಆಟ ಆಡ್ಕೊಂಡಿರ್ತಾನೆ ಅವನು. ಮಕ್ಕಳುಗಳೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರಲ್ಲ ಆಚೆ, ಅವ್ರಗಳ ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ತಾ ಇರ್ತಾನೆ. ಇಲ್ಲಾಂದರೆ ಅವ್ರ ತಾತನ ಜೊತೆ ಹಿಂದಗಡೆ ಅವರು ಹಸು ಎಲ್ಲನೂ ಏನಾದರೂ ಕ್ಲೀನ್ ಮಾಡ್ತಾಯಿದ್ರೆ, ತೊಳಿತಾಯಿದ್ರೆ, ಹಸು ಎಲ್ಲನೂ ತೊಳಿತಿದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ. ಇಲ್ಲಾಂದರೆ ಅವ್ರ ಪಪ್ಪನ ಜೊತೆ ಅವ್ರು ಡ್ಯೂಟಿಗೆ ಹೋಗೋ ತನಕ ಅವ್ರನ್ನ ಸ್ವಲ್ಪ ಹೊತ್ತು ನೋಡ್ಕೋತಾರೆ. ಒಂದು 8 o'clock ಅಲ್ಲಿ ತನಕ, ಆ ಟೈಮ್ ತನಕ ನೋಡ್ಕೋತಾರೆ. ಆ ಟೈಮಲ್ಲಿ ನಾನು ಈ ನಾಷ್ಟ ಎಲ್ಲನೂ ರೆಡಿ ಮಾಡ್ಕೊಬಿಡ್ಬೇಕು. ಅದಾದಮೇಲೆ ಇವಾಗ ನಾವು ನೋಡ್ತಾ ಇರ್ಬೋದು, ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಈ ಥರ ತರಕಾರಿ ಅದೆಲ್ಲನೂ ಕೂಡ ಜಾಸ್ತಿ ತಿನ್ನಬೇಕು. ಸೊಪ್ಪು, ತರಕಾರಿ, ಫ್ರೂಟ್ಸ್ ಆಗಿರ್ಬೋದು, ಕಾಳುಗಳು, ಮೊಳಕೆ ಬಂದಿರೋಂಥ ಕಾಳುಗಳನ್ನ ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲು, ಎಳ್ನೀರು ಇದೆಲ್ಲನೂ ತೊಗೋಬೇಕು. ನನಗೆ ಸ್ವಲ್ಪ ಹೊಟ್ಟೆ ಕೆಳಗಡೆ ಆ ಜಾಗದಲ್ಲಿ ನನಗೆ ಸ್ವಲ್ಪ ಪೇಯ್ನ್ ಆಗುತ್ತೆ ಅಂತ ಹೇಳಿದ್ದೆ, ಡಾಕ್ಟರ್ ಹತ್ರ ಕೇಳಿದೆ. ಅದಕ್ಕೋಸ್ಕರ ಡಾಕ್ಟರ್ ಅದೆಲ್ಲ ಕಾಮನ್, ಏನೂ ಇಲ್ಲ, ಅದು ಸ್ವಲ್ಪ ಗರ್ಭಕೋಶ ಸ್ವಲ್ಪ ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ದೊಡ್ಡದಾಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಆ ಥರ ಪೇಯ್ನ್ ಬರುತ್ತೆ. ನಾರ್ಮಲ್, ಅದೇನೂ ಇಲ್ಲ. ಇನ್ನು 2 ಲೀಟರ್ ಅಷ್ಟು ನೀರು ಕುಡೀರಿ ಡೈಲಿ, ವಾರಕ್ಕೆ 3 ದಿನ ಎಳ್ನೀರನ್ನ ಕುಡೀರಿ ಅಂತ ಹೇಳಿದ್ದಾರೆ. ಎಳ್ನೀರನ್ನ ಕುಡಿತೀನಿ. ನನಗೇನಾದ್ರು ಸ್ವಲ್ಪ ಹೀಟ್ ಅಂತ ಏನಾದರೂ ಅನಿಸಿದ್ರೆ ನಾನು ಪಚ್ಚಬಾಳೆಹಣ್ಣು ತಿಂತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನು ಮಾರ್ನಿಂಗ್ ಎಲ್ಲರೂ ಏನು ಟಿಫನ್ ತಿಂತಾರೋ ನಮ್ಮ ಮನೇಲಿ ಎಲ್ಲರಿಗೂ ಏನು ಮಾಡ್ತೀನೋ ಅದೇ ಟಿಫನ್ ನಾನು ಕೂಡ ತೊಗೊಳ್ಳೋದು. ಉಪ್ಪಿಟ್ಟಾಗಿರ್ಬೋದು, ಅವಲಕ್ಕಿ ಉಪ್ಪಿಟ್ಟು ಆಗಿರ್ಬೋದು, ಶಾವಿಗೆ ಉಪ್ಪಿಟ್ಟು, ದೋಸೆ, ಇಡ್ಲಿ, ಚಪಾತಿ, ಚಿತ್ರಾನ್ನ, ಪುಳಿಯೋಗರೆ, ಬಾತ್, ಇದನ್ನೇ ನಾನು ಡೈಲಿ ಮಾರ್ನಿಂಗ್ ತೊಗೊಳ್ಳೋ ಅಂಥದ್ದು ಟಿಫನ್ ಬಂದುಬಿಟ್ಟು. ಇನ್ನು ಅವಲಕ್ಕಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಏನಿಲ್ಲ, ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡೋದೆಲ್ಲ ಈಸಿನೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅವಲಕ್ಕಿ ಉಪ್ಪಿಟ್ಟು ರೆಸಿಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮಾಡೋದು ಬಂದುಬಿಟ್ಟು, ಸ್ವಲ್ಪ ಆಯಿಲ್ ಹಾಕೋತೀನಿ, ಅದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ತರಕಾರಿ ಏನು ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲನೂ ಹಾಕ್ಕೊಂಡು ತರಕಾರಿ ಬೇಯೋ ತನಕ ಪ್ಲೇಟ್ ಮುಚ್ತೀನಿ. ಅದಾದಮೇಲೆ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ತಿರ್ಸ್ಕೊತೀನಿ ನಾನು. ಅದಾದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಅವಲಕ್ಕಿ ಬೇಯೋ ತನಕ ಪ್ಲೇಟ್ ಮುಚ್ತೀನಿ. ಇನ್ನೇ ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿಗೆ ಹೋಗುವಂಥ ಟೈಮ್ ಬಂತು, ಅವ್ರಿಗೂ ಕೂಡ ನಾನು ನಾಷ್ಟ ಹಾಕ್ಬಿಟ್ಟೆ. ನಿಶು ಕೂಡ ರೌಂಡ್ ಓಡಿಸು ಪಪ್ಪ ಅಂತ ಅಂದ್ಬಿಟ್ಟು ರೌಂಡ್ ಓಡಿಸ್ಕೊಂಡು ಅವನು ಅವ್ರ ಪಪ್ಪ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅವನಂತೂ ರೌಂಡ್ ಹೋಗಲೇಬೇಕು, ಕಂಪಲ್ಸರಿ ಹೋಗಲೇಬೇಕು, ಅವನು ರೌಂಡ್ ಹೊಡಿಲೇಬೇಕು ಗಾಡೀಲಿ. ಇಲ್ಲಾಂದರೆ ಅಳ್ತಾನೆ ಅವನು. ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಾನು ಕೂಡ ಬರ್ತೀನಿ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅವನಿಗೆ ರೌಂಡ್ ಓಡಿಸ್ತಾರೆ ಅವ್ರ ಗಾಡೀಲಿ. ಅವರು ಕೂಡ ನಾಷ್ಟ ಎಲ್ಲ ಮಾಡಿಕೊಂಡು ಇನ್ನು ಡ್ಯೂಟಿಗೆ ಹೋಗೋ ಟೈಮ್ ಆಯಿತು, ನಾಷ್ಟ ಮಾಡ್ಕೊಂಡು ಹೊರಟರು. ನಾನು ಕೂಡ ನಿಶಿಗೆ ನಾಷ್ಟ ಎಲ್ಲನೂ ಮಾಡಿಸ್ಬಿಟ್ಟು ಇನ್ನು ನಾನು ನಾಷ್ಟ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ನಾನು ನಿಮ್ಗೆ ಹೇಳಿದ್ನಲ್ವ ಮನೇಲಿ ಏನು ಮಾಡಿರ್ತೀನಿ ಎಲ್ಲರಿಗೂ ಕೂಡ ಅದೇ ಕೂಡ ನಾನು ತೊಗೊಳ್ಳೋದು. ಕೆಲವೊಂದು ಸಲ ನನಗೇನಾದರೂ ಮ್ಯಾಗಿ ಈ ಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದ್ರೆ ತಿಂತೀನಿ ಅಷ್ಟೇ. ಎಲ್ಲೋ ಅಪರೂಪ ನಾನು ಮ್ಯಾಗಿ ಎಲ್ಲ ತಿನ್ನಬೇಕು ಅಂತ ಅಂದರೆ ಕೆಲವೊಂದು ಸಲ ಹಾಗೇ ತಿಂತೀನಿ. ಅದು ಬಿಟ್ಟರೆ ತರಕಾರಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ತಿಂತೀನಿ ಮ್ಯಾಗಿನ. ನಾನಿವಾಗ ಸ್ವಲ್ಪ ಜಂಕ್ ಫುಡ್ ಎಲ್ಲನೂ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ. ತಿನ್ನಬೇಕು ಅಂತ ಅನಿಸಿದ್ರೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅವ್ರು ತೊಗೊಬಂದು ಕೊಡ್ತಾರೆ ಬೇಕ್ರಿಯಿಂದ. ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟನ್ನ ತಿಂತಾಯಿದ್ದೀನಿ. ನಿಶುಗೆ ತಿನ್ನಿಸ್ಬಿಟ್ಟು ನಾನು 9:30 10 o'clock ಆ ಟೈಮ್ ಆಗಿತ್ತು ನಾನು ನಾಷ್ಟ ಮಾಡಬೇಕಾದ್ರೆ. ನನಗೆ ಇವಾಗ ನಾಷ್ಟ ಎಲ್ಲನೂ ಮಾಡಿಕೊಂಡು ನಾಷ್ಟ ಎಲ್ಲನೂ ಮಾಡ್ದೇ ಕೆಲಸ ಎಲ್ಲನೂ ಮಾಡಿ ಸ್ನಾನ ಎಲ್ಲನೂ ಮಾಡಿ ದೀಪ ಎಲ್ಲ ಹಚ್ಚೋ ತನಕ ಲೇಟ್ ಆಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಫ್ರೆಂಡ್ಸ್ ನನಗೆ. ಮುಂಚೆ ನಿಶು ಪ್ರೆಗ್ನೆಂಟಲ್ಲಿ ನಾನು ಮಾಡ್ತಾಯಿದ್ದೆ. ನನಗೆ ವಾಮಿಟಿಂಗ್ ಎಲ್ಲ ಗುರುವಾರ ಎಲ್ಲ ಗುರುವಾರ ಎಲ್ಲ ಮಾಡ್ತಾಯಿದ್ದೆ, ಆದರೂ ಕೂಡ ನಾನು ಮಾಡ್ತಾಯಿದ್ದೆ. ಬಟ್ ಈಗ ನಾನು
ಒಂದೊಂದ್ಸಲಿ ಮಾಡ್ತೀನಿ, ಗುರುವಾರ ಎಲ್ಲ ಊಟ ನಾಷ್ಟ ಎಲ್ಲ ಮಾಡೋಕ್ಕಿಂತ ಮುಂಚೆನೂ ಕೂಡ ಮಾಡ್ತೀನಿ. ಬಟ್ ಆಗಲ್ಲ, ಒಂದೊಂದ್ಸಲಿ ಎಷ್ಟೇ ಟ್ರೈ ಮಾಡಿದ್ರೂ ಆಗಲ್ಲ. ಅದಕ್ಕೋಸ್ಕರ ನಾನು ನಾಷ್ಟ ಎಲ್ಲನೂ ಮಾಡಿಕೊಂಡು ದೀಪ ಎಲ್ಲನೂ ಹಚ್ತೀನಿ, ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು. ಇವಾಗ ನಾಷ್ಟ ಎಲ್ಲ ಕೂಡ ಮಾಡ್ಕೊಂಡೆ, ನಿಶಿಗೂ ಕೂಡ ಮಾಡಿಸ್ಬಿಟ್ಟು ಇನ್ನು ಅಮ್ಮ ನೋಡ್ಕೋತಾ ಇದ್ರು. ಅಷ್ಟರಲ್ಲಿ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋದು ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಧೂಳಾಗ್ತಿತ್ತು ನಮ್ಮ ಮನೆ. ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಓಡಾಡುತ್ತಲ್ವಾ, ನಮ್ಮದು ರೋಡ್ ಎದುರಿಗೆ ಅಲ್ವಾ ಇರೋದು. ಸಿಕ್ಕಾಪಟ್ಟೆ ಗಾಡಿಗಳಾಗಿರ್ಬೋದು, ವೆಹಿಕಲ್ಸ್ ಜಾಸ್ತಿ ಓಡಾಡುತ್ತೆ. ಧೂಳು ಅವಾಗವಾಗ ಆಗ್ತಾನೆ ಇರುತ್ತೆ, ನಾವು ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಶೋಕೇಶ್ ಆಗಿರ್ಬೋದು ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಇಲ್ಲಾಂದರೆ ಅದು ತುಂಬ ಧೂಳಾಗಿರೋ ಥರ ಎಲ್ಲ ಕಾಣಿಸುತ್ತೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಇನ್ನು ಕಸ ಎಲ್ಲನೂ ಗುಡಿಸಿ ಮನೆ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಬಿಡೋದ ಮನೇನ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲರೂ ಕೂಡ ಹೀಗೇನಾ ಫ್ರೆಂಡ್ಸ್? ಅಂದರೆ ಹೆಣ್ಮಕ್ಳು ಎಲ್ಲ ಇದೇ ಥರನೇ, ಇಲ್ಲ ವಾರಕ್ಕೊಂದು 3 ಸಲ 4 ಸಲ ಈ ಥರ ಕ್ಲೀನ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಧೂಳಾಗಿರೋ ಥರ ಎಲ್ಲ ಕಾಣಿಸುತ್ತೆ. ನಾನು ಅದಕ್ಕೋಸ್ಕರ ಸೋಫಾ ಬಟ್ಟೆ ಆಗಿರ್ಬೋದು ಅದೆಲ್ಲನೂ ಕ್ಲೀನಾಗಿ ತೆಗೆದು ಎಲ್ಲನೂ ಒದ್ರಿ ಎಲ್ಲನೂ ಹಾಸಿ ಈಗ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನನಗೆ ನಾರ್ಮಲ್ ಡೆಲಿವರಿ ಈ ಥರ ನಮ್ಗೆ ಯಾರಿಗಾರು ನಾರ್ಮಲ್ ಡೆಲಿವರಿ ಏನಾದರೂ ಆಗಬೇಕು ಅಂದರೆ ಕೆಲವೊಬ್ಬರು ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಸೊ ನಾನೇನು ಆ ಥರ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ನನಗೆ ಮೊದಲನೇದು ಕೂಡ ನಾರ್ಮಲ್ ಡೆಲಿವರಿನೇ ಆಗಿರೋದು. ಈಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಈಗ ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿನೇ ಆಗಬೇಕು. ಸಿ ಸೆಕ್ಷನ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಕೂಡ ಹೇಳ್ತಾರೆ ನಮ್ಮ ಮನೇಲಿ ಎಲ್ಲರೂ ಕೂಡ, ಕೆಲವೊಬ್ರಿಗೆ ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಕೆಲವೊಂದು ಸಲ ಎರಡನೇದು ಬಂದುಬಿಟ್ಟು ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳ್ತಾ ಇದ್ರು ಕೂಡ ಅದಕ್ಕೋಸ್ಕರ ಸ್ವಲ್ಪ ಬಗ್ಗಿ ಎದ್ದೇಳು ಆ ಥರ ಎಲ್ಲ ಮಾಡು, ಕೆಲಸ ಎಲ್ಲನೂ ಮಾಡು ಅಂತ ಹೇಳ್ತಾಯಿದ್ರು. ನನಗೆ ಕೆಲಸ ಇಲ್ಲೇ ಆಗೋಗುತ್ತೆ ಫ್ರೆಂಡ್ಸ್, ಕಸ ಗುಡಿಸಿ ಮನೆ ಒರೆಸೋದು ಇದರಲ್ಲೇ ಆಗುತ್ತೆ, ಬುಗ್ಗಿ ಎದ್ದೇಳೋದು ಈ ಥರ ಇದರಲ್ಲೇ ಮಾಡಿಬಿಡ್ತೀನಿ ನಾನು. ಆ್ಯಂಡ್ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ವಾಕ್ ಮಾಡ್ತೀನಿ ಸ್ವಲ್ಪ ಹೊತ್ತು, ಇದರಲ್ಲೇ ಕೆಲಸ ಎಲ್ಲ ಆಗುತ್ತೆ. ನೀವು ಕೂಡ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಕೇಳಿಕೊಂಡು ನೀವು ಎಕ್ಸಸೈಸ್ ಮಾಡಿ. ಬಟ್ ನಾನು ಅದನ್ನೆಲ್ಲ ಕೇಳೋದಕ್ಕೆ ಹೋಗಿಲ್ಲ. ಎಕ್ಸಸೈಸ್ ಎಲ್ಲ ಮಾಡ್ಬೋದಾ, ಯೋಗ ಮಾಡ್ಬೋದಾ ಅಂತೆಲ್ಲ. ನನಗೆ ಯೋಗ ಎಲ್ಲ ಏನೋ ಅಷ್ಟೊಂದೆಲ್ಲ ಬರೋದು ಇಲ್ಲ. ನನಗೆ ಭಯ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸಸೈಸ್ ಯೋಗ ಎಲ್ಲ ಮಾಡೋದಕ್ಕೆಲ್ಲ ಭಯ ನನಗೆ. ಇನ್ನು ಮಾಮೂಲಿ ಟೈಮಲ್ಲೇ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ ನಾನು. ಮುಂಚೆ ಕೂಡ ನಾನು ಕಾಲೇಜ್ಗೆ ಹೋಗೋ ಆ ಟೈಮಲ್ಲೂ ಕೂಡ ನಾನು ಎಕ್ಸಸೈಸ್ ಆಗಿರ್ಬೋದು ಅದೆಲ್ಲ ಮಾಡ್ತಾಯಿದ್ದೆ. ಮದುವೆ ಆದಮೇಲೂ ಕೂಡ ಮಾಡ್ತಾಯಿದ್ದೆ. ನಿಶುದು ಬಾಣಂತನ ಎಲ್ಲ ಮುಗಿದ ಮೇಲೂ ಕೂಡ ನಾನು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು. ಬಟ್ ಈ ಟೈಮಲ್ಲಂತೂ ನಾನು ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ನನಗೆ ತುಂಬ ಭಯ ಆಗುತ್ತೆ, ನನಗೆ ಏನಾಗ್ಬಿಡುತ್ತೋ ಏನು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡೋದಕ್ಕೆ ಹೋಗಿಲ್ಲ. ಮನೆ ಕೆಲಸ ಮಾಡೋದ್ರಲ್ಲೇ ನಾನು ಸ್ವಲ್ಪ ಬಗ್ಗಿ ಎದ್ದೇಳೋದೆಲ್ಲ ಮಾಡ್ಕೋತೀನಿ ನಾನು, ನಾರ್ಮಲ್ ಡೆಲಿವರಿ ಆಗಲಿ ಅಂದ್ಬಿಟ್ಟು. ಸೆಕೆಂಡ್ ಪ್ರೆಗ್ನೆನ್ಸಿಲೂ ಕೂಡ ನಾನು ಇದೇ ಥರ ಮಾಡ್ತಾಯಿರೋದು. ನಿಶು ಪ್ರೆಗ್ನೆನ್ಸಿಲೂ ಕೂಡ ತುಂಬ ಸಿಕ್ಕಾಪಟ್ಟೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ನಾನು. ಅದಕ್ಕೋಸ್ಕರ ಅವನು ಕೂಡ ಇವಾಗ ಆ್ಯಕ್ಟಿವ್ ಆಗಿರೋದು ಅದಕ್ಕೋಸ್ಕರನೇ ಇರ್ಬೋದೇನೋ ಅಂತ ಅನ್ಕೋತೀನಿ ನಾನು. ಇನ್ನು ಮನೆಯೆಲ್ಲನೂ ಒರೆಸಾಗಿ ಎಲ್ಲ ಕ್ಲೀನ್ ಆಗಿತ್ತು. ಇನ್ನು ನಿಶಿಗೂ ಕೂಡ ಸ್ನಾನ ಮಾಡಿಸ್ಬೇಕಾಗಿತ್ತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೋಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಿಶುಗೆ ಸ್ನಾನ ಮಾಡಿಸ್ಬಿಡೋದ. ಇನ್ನು ಬುಧವಾರ ಅವನಿಗೆ ತಲೆಗೆ ಕೈ ಎಣ್ಣೆ ಹಾಕಿದ್ದೆ, ಅದಕ್ಕೋಸ್ಕರ ಇವತ್ತು ಗುರುವಾರ ಅಲ್ವಾ ತಲೆಗೆ ಸ್ನಾನ ಮಾಡಿಸ್ಬಿಡೋದ ಅಂತ ಅಂದ್ಬಿಟ್ಟು ಅವನ್ನ ಫಸ್ಟು ಸ್ನಾನಕ್ಕೆ ಕರ್ಕೊಂಡೋಗಿ ಅವನ್ನ ರೆಡಿ ಮಾಡಿದೆ. ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆದೆ, ತಲೆಗೆ ಸ್ನಾನ ಮಾಡ್ಕೊಬಂದೆ. ಗುರುವಾರ ಮಾಡಬೇಕಾಗಿತ್ತಲ್ಲ, ರಾಯರ ವಾರ ಅಲ್ವಾ, ಅದಕ್ಕೋಸ್ಕರ ಸ್ನಾನ ಮಾಡ್ಕೊಬಂದು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿ ಆಗೋ ಟೈಮಲ್ಲಿ ಕ್ಯಾಮ್ರಾ ಮಡಗಿದ್ನಲ್ಲ ನಿಶು, ನಾನು ಕೂಡ ವೀಡಿಯೋ ಮಾಡ್ಕೋತೀನಿ ಮಮ್ಮ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಅಲ್ಲಾಡಿಸ್ತಾ ಅವನು ಬಂದುಬಿಟ್ಟು. ಇನ್ನು ಕ್ರೀಮ್ ಎಲ್ಲ ಹಾಕ್ಕೊಂಡು ನಾನು ಕೂಡ ರೆಡಿ ಆದೆ. ಇನ್ನು ಗುರುವಾರ ಆಗಿತ್ತು, ದೀಪ ಹಚ್ಬೇಕಾಗಿತ್ತು. ಇನ್ನು ಸಾಮಂತಿಗೆ ಹೂವು ಫ್ರಿಜ್ಜಲ್ಲೇ ಇತ್ತು, ಎಲ್ಲ ದೇವ್ರ ಮನೆ ಹಾಗೆ ಒರೆಸ್ಕೊಂಡು ಇನ್ನು ಹೂವೆಲ್ಲನ ಮುಡಿಸ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆನೇ ಅವರು ದೀಪ ಎಲ್ಲನೂ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಹೂವನ್ನು ಮುಡಿಸಿರ್ಲಿಲ್ಲ ಅಷ್ಟೇ. ಇನ್ನು ಫ್ರಿಜ್ಜಲ್ಲಿ ಸಾಮಂತಿಗೆ ಹೂವು ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನೇ ಮುಡಿಸ್ಬಿಟ್ಟು ದೀಪನ ಹಚ್ಕೊಂಡು ಬರ್ತಾಯಿದ್ದೀನಿ ಇವಾಗ.
ಇನ್ನು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ನಾನು. ನನಗೆ ಪೂಜೆ ಮಾಡೋದಾಗಿರ್ಬೋದು ಅದೆಲ್ಲ ತುಂಬ ಇಷ್ಟ ನನಗೆ. ಇನ್ನು ರಾಯರ ವಾರ ಗುರುವಾರ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೋಮವಾರ ಗುರುವಾರ ಮಾಡೋದಂದರೆ ತುಂಬ ಇಷ್ಟ. ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಖುಷಿ ಕೂಡ ಸಿಗುತ್ತೆ. ದೇವ್ರ ಹತ್ರ ಕೂತ್ಕೊಂಡು ಏನಾದರೂ ಕೇಳ್ಕೋತಿದ್ರೆ ಅದು ಕೂಡ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಇನ್ನು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ಫ್ರೆಂಡ್ಸ್. ಈಗ ಬೇಸಿಗೆಗಾಲ ಅಲ್ವಾ, ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು. ಅದರಲ್ಲಿ ಬೇರೆ ನಾನು ಬ್ಲ್ಯಾಕ್ ಕಲರ್ ಬೇರೆ ಡ್ರೆಸ್ ಹಾಕ್ಕೊಂಡಿದ್ನಲ್ವಾ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸೆಕೆ ಬೇರೆ ಆಗ್ತಾಯಿತ್ತು. ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಸ್ವಲ್ಪ ನೀರು ಕುಡ್ದೆ, ಅದಾದಮೇಲೆ ಸ್ವಲ್ಪ ಫೋನ್ ನೋಡಿದೆ. ಇನ್ನು ನಿಶು ಕೂಡ ಬಂದು ಏನೋ ಮಾತಾಡಿಸ್ತಿದ್ದ ನನ್ನ ಜೊತೆ, ಬಾಯ್ಲಿ ಅಂತ ಅಂದ್ಬಿಟ್ಟು ಕರೆದೆ. ಬಟ್ ಅವ್ನು ಬರಲಿಲ್ಲ, ಓಡಾಡ್ತಿದ್ದ. ಕ್ಯಾಮ್ರಾ ಮಡಗಿದ್ನಲ್ಲ ನಾನು, ಅದನ್ನ ನೋಡಿಬಿಟ್ಟು ಓಡಾಡ್ತಿದ್ದ ಅವನು, ಬರಲಿಲ್ಲ ನನ್ನ ಹತ್ರ. ಇನ್ನು ಮಧ್ಯಾಹ್ನ ಕೂಡ ಆಗಿತ್ತು, ಇನ್ನು 12:30 ಆ ಟೈಮ್ ಆಗಿತ್ತು. ಇನ್ನು ಸಾಂಬಾರಿತ್ತು, ಸಾಂಬಾರು ಮಾಡಿದೆ. ಇನ್ನು ಸಾಂಬಾರಿಗೆ ರೈಸ್ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ಈಗ ರೈಸಿಗೆ ಮಡಗ್ತಾ ಇದ್ದೀನಿ ನಾನು. ಇನ್ನು ಸಾಂಬಾರು ಬಂದುಬಿಟ್ಟು ಕಡಲೆಕಾಳು ಸಾಂಬಾರು ಮಾಡಿದೆ ರಾತ್ರಿಯೇ, ಅದೇ ಸಾಂಬಾರಿತ್ತು ಮಧ್ಯಾಹ್ನಕ್ಕೆ. ನಾನು ರಾತ್ರಿಯೇ ಸಾಂಬಾರನ್ನ ಮಧ್ಯಾಹ್ನಕ್ಕೆ ಆಗೋ ಥರ ಮಾಡಿಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಸರಿ ಹೋಗುತ್ತಲ್ವ, ರಾತ್ರಿ ಮಾಡ್ಕೊಬಿಟ್ರೆ ಇನ್ನು ಮಧ್ಯಾಹ್ನ ಒಂದು ಟೈಮ್ ತಿನ್ಕೋತೀವಿ ಅಷ್ಟೇ. ಇನ್ನು ತಿರ್ಗಾ ನೈಟ್ ಇನ್ನೊಂದ್ಸಲಿ ಬೇರೆ ಸಾಂಬಾರು ಮಾಡ್ತೀನಿ, ಅದನ್ನೇ ತಿನ್ನೋದಕ್ಕೆ ಹೋಗಲ್ಲ ನಾವು. ನಿಶುಗೆ ಊಟ ಮಾಡಿಸ್ಬಿಟ್ಟು ನಾನು ಕೂಡ ಇಲ್ಲಿ ಊಟ ಮಾಡ್ತಾಯಿದ್ದೀನಿ. ರೈಸ್ ಮತ್ತು ಕಡಲೆಕಾಳು ಸಾಂಬಾರನ್ನ ತಿಂತಾಯಿದ್ದೀನಿ. ನಾನು ಈ ಥರ ಕಾಳು ಪಲ್ಯ ಆಗಿರ್ಬೋದು, ಇಲ್ಲ ಸಾಂಬಾರಿಗೆ ಕಾಳು ಏನಾದರೂ ಮಾಡಿದರೆ ಸ್ವಲ್ಪ ಕಾಳುಗಳನ್ನೆಲ್ಲ ಜಾಸ್ತಿ ಹಾಕ್ಕೊಂಡು ತಿಂತೀನಿ ನಾನು. ಅದ್ರ ಜೊತೆ ಕೆಲವೊಂದು ಸಲ ಸೌತೆಕಾಯಿ ಇದ್ದರೆ ಅದನ್ನು ತಿಂತೀನಿ. ಇನ್ನು ಸಂಜೆ ಆಗಿತ್ತು, ಇನ್ನು 4:30 5 o'clock 5:30 ಆ ಟೈಮಲ್ಲಿ ನಾನು ಫ್ರೂಟ್ಸ್ ತೊಗೊಳ್ತೀನಿ. ಇಲ್ಲ ಬೆಳಗ್ಗೆ ಏನಾದರೂ ಹಾಲನ್ನ ಕುಡಿಲಿಲ್ಲ ಅಂತ ಅಂದರೆ ಸಂಜೆ ಟೈಮ್ ಒಂದು ಲೋಟ ಹಾಲನ್ನ ಕುಡ್ಕೊತೀನಿ. ಇನ್ನು ಬೆಳಗ್ಗೆನೇ ನಾನು ಹಾಲನ್ನ ಕುಡ್ದಿದ್ದಲ್ಲ ಅಂತ ಅಂದ್ಬಿಟ್ಟು ಇನ್ನು 5 o'clock ಆ ಟೈಮಲ್ಲಿ ನಾನಿವಾಗ ದಾಳಿಂಬೆ ಹಣ್ಣಿತ್ತು, ದಾಳಿಂಬೆ ಹಣ್ಣನ್ನ ಬಿಡಿಸ್ಕೊಂಡು ತಿಂತಾಯಿದ್ದೀನಿ. ಇನ್ನು ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಟೀ ಎಲ್ಲನೂ ಮಡಿಕೊಟ್ಟು ಟೀನ ಕೊಟ್ಟು ನಮ್ಮ ಮಗನಿಗೆ ಹಾಲನ್ನ ಕೊಟ್ಟು ಇನ್ನು ನಾನು ದಾಳಿಂಬೆ ಹಣ್ಣನ್ನ ತಿಂತಾಯಿದ್ದೀನಿ ಇವಾಗ. ಹಾಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ದಾಳಿಂಬೆ ಹಣ್ಣು ತಿನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಹೆಚ್ಚಾಗುತ್ತೆ. ಬ್ಲಡ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೇಬಿ ಡೆವಲಪ್ಮೆಂಟ್ಗೆ, ಬೋನ್ಸ್ಗಾಗಿರ್ಬೋದು ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಬ್ಲಡ್ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದನ್ನು ತಿನ್ನಬೇಕು ನಾವು, ನಮ್ಮ ಸ್ಕಿನ್ ಗ್ಲೋ ಬರೋ ಅಂಥದ್ದು ಈ ಥರ ಎಲ್ಲ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ದಾಳಿಂಬೆ ಹಣ್ಣು ಇದೆಲ್ಲ ತಿನ್ನೋದ್ರಿಂದ ಬೇಬಿ ಕಲರ್ ಕೂಡ ಬರುತ್ತೆ, ವೈಟ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಎಷ್ಟೊಂದು ಜನ ಹೇಳಿರೋದು ಕೇಳಿದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ಕೂಡ ಸರ್ಚ್ ಮಾಡಿ ನೋಡಿದ್ದೀನಿ ನಾನು, ದಾಳಿಂಬೆ ಹಣ್ಣು ತಿಂದರೆ ಪಾಪು ಕೂಡ ವೈಟ್ ಆಗ್ತದೆ ಅಂತ ಅಂದ್ಬಿಟ್ಟು. ಅದೆಲ್ಲ ನನಗೆ ಗೊತ್ತಿಲ್ಲ ಕ್ಲಿಯರಾಗಿ. ಅದಕ್ಕೋಸ್ಕರ ನಾನು ಒಂದು ದಾಳಿಂಬೆ ಹಣ್ಣನ್ನ ತಿಂತಾಯಿದ್ದೀನಿ. ದಾಳಿಂಬೆ ಹಣ್ಣು ತಿನ್ನಲೇಬೇಕು, ದಿನಕ್ಕೆ ಒಂದು ಕಂಪಲ್ಸರಿ ನಾನು ಫ್ರೂಟ್ಸ್ನ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಒಂದಿನ ದಾಳಿಂಬೆ ಹಣ್ಣು ತಿಂದರೆ ಒಂದಿನ ಆ್ಯಪಲ್ ತಿಂತೀನಿ, ಇಲ್ಲ ಇನ್ನೊಂದು ದಿನ ದ್ರಾಕ್ಷಿ ತಿಂತೀನಿ. ಈ ಥರ ಡಿಪೆಂಡ್ಸ್, ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನ ತಿಂತೀನಿ ನಾನು. ಇದೇ ಫ್ರೂಟ್ಸ್ ಬೇಕು ಅಂತ ಅನ್ನಲ್ಲ ಫ್ರೆಂಡ್ಸ್. ಹಾಗೇ ನನಗೇನಾದ್ರು ಇದೇ ಸ್ಪೆಸಿಫಿಕ್ಕಾಗಿ ನನಗೆ ಫ್ರೂಟ್ಸ್ನ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಕೇಳ್ತೀನಿ, ನಮ್ಮ ಮನೆಯವ್ರ ಹತ್ರ ಕೇಳಿದ್ದೀನಿ ಕೂಡ. ನಾನು ಸೀಬೆಕಾಯಿ ತಿನ್ನಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಇನ್ನೇನು ಈಗ ಸಮ್ಮರ್ ಸೀಸನ್ ಅಲ್ವಾ, ಇನ್ನು ಮಾವಿನಹಣ್ಣು ಸೀಸನ್, ಮಾವಿನಕಾಯಿ ಸೀಸನ್ ಸಿಗುತ್ತೆ, ಅದು ನಾರ್ಮಲ್, ಮನೆಗೆ ತೊಗೊಂಡು ಬರ್ತಾರೆ, ಅದೇನು ಕೇಳಲೇಬೇಕು ಅಂತ ಏನಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 6:30 ಆ ಟೈಮ್ ಆಗಿತ್ತು. ಇನ್ನು ಬಟ್ಟೆಗಳೆಲ್ಲನೂ ಕೂಡ ನಾನು ಹಾರಾಕಿದ್ನಲ್ಲ ಅದೆಲ್ಲ ಒಣಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ಟು ಇವಾಗ ನಾನು ಮರ್ಚಾಕ್ತಾಯಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಬಂದುಬಿಟ್ಟು ನಾನು ಉಪ್ಸಾರು ಸಾಂಬಾರು ಮಾಡಿದ್ದೆ. ಉಪ್ಸಾರು ಸೊಪ್ಪು ಹಾಕ್ಬಿಟ್ಟು ಹಸ್ರುಕಾಳು ಬೇಳೆ ಹಾಕ್ಬಿಟ್ಟು ಮಾಡಿದ್ದೆ. ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ನಾನು ಈ ಥರ ಪಲ್ಯ ಏನಾದರೂ ಮಾಡಿದಾಗ, ಸೊಪ್ಪು ಈ ಥರ ಪಲ್ಯ ಎಲ್ಲ ಮಾಡ್ಕೊಂಡಾಗ ಸ್ವಲ್ಪ ಸೊಪ್ಪು ಪಲ್ಯ ಕಾಳು ಜಾಸ್ತಿ ಹಾಕ್ಕೊಂಡು ತಿಂತೀನಿ. ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದೆ ಮತ್ತು ಸ್ವಲ್ಪ ರೈಸ್ ತೊಗೊಂಡೆ. ಅದಾದಮೇಲೆ ನಾನು ಒಂದು 9:30 ಆ ಟೈಮಿಗೆ ಬಂದುಬಿಟ್ಟು ಕೇಸರಿ ಹಾಲನ್ನ ಕುಡಿತೀನಿ. 8 o'clock ಎಲ್ಲ ನಮ್ಮದು ಊಟ ಎಲ್ಲ ಮುಗೀತದೆ. ಇನ್ನು 9:30 10 o'clock ಆ ಟೈಮಲ್ಲಿ ಮಲ್ಕೊಳ್ಳೋಕ್ಕಿಂತ ಸ್ವಲ್ಪ ಹೊತ್ತು ಅನ್ನೋ ಟೈಮಲ್ಲಿ ಕೇಸರಿ ಹಾಲನ್ನ ಕುಡ್ಕೊಂಡು ಮಲ್ಕೋತೀನಿ. ಇನ್ನು ಕೇಸರಿ ಹಾಲಿಂದ ಏನು ಬೆನಿಫಿಟ್ಸ್ ಅಂದರೆ ನಮಗೆ ಇಮ್ಯುನಿಟಿ ಬೂಸ್ಟ್ ಸಿಗುತ್ತೆ, ಮತ್ತು ನಮಗೆ ಏನಾದರೂ ಮೂಡ್ ಸ್ವಿಂಗ್ಸ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ, ಮತ್ತು ಹೊಟ್ಟೆ ಪೇಯ್ನ್ ಏನಾದರೂ ಸ್ವಲ್ಪ ಕೆಳಗಡೆ ಪೇಯ್ನ್ ಆಗ್ತಾಯಿದ್ರೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಬೇಬಿ ಕೂಡ ವೈಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕೇಸರಿ ಹಾಲನ್ನ ಕುಡೀರಿ ಅಂತ ಕೂಡ ಹೇಳ್ತಾರೆ. ಕೇಸರಿ ಹಾಲು ಬಂದುಬಿಟ್ಟು 5 months ಆದಮೇಲೆ ಕೇಸರಿ ಹಾಲನ್ನ ಕುಡಿಬೇಕು. ಅದಕ್ಕಿಂತ ಮುಂಚೆ ಕೇಸರಿ ಹಾಲೆಲ್ಲನೂ ಕೂಡ ಕುಡಿಬಾರ್ದು. ರಾತ್ರಿ ಕೇಸರಿ ಹಾಲನ್ನ ಕುಡಿಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ
ಕುಡಿದ್ರೆ ಏನೂ ಇಲ್ಲ, ನೈಟ್ ಕುಡ್ಕೊಂಡು ಮಲ್ಕೋಬೇಕು. ನಾನು ಅದಕ್ಕೆ ನಾನು ಈ ಥರ ಮಾಡ್ತಾ ಇರೋದು. ನಿಶುದ್ರಲ್ಲೂ ಕೂಡ ಇದೇ ಥರ ಮಾಡ್ತಾಯಿದ್ದೆ. 5 ಮಂತ್ಸ್ ಆದಮೇಲೆ ಕೂಡ ನಾನು ಕೇಸರಿ ಹಾಲನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 5 ಮಂತ್ಸ್ ಆಗಿ 2 ಡೇಸ್ ಆದಮೇಲೆ ನಾನು ಕೇಸರಿ ಹಾಲನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿ 5 ಮಂತ್ಸ್ ಪ್ರೆಗ್ನೆನ್ಸಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ರೋಟೀನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನೇನು ಫುಡ್ಗಳನ್ನ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನೀವೇನು ಮಾಡಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತು ಅಲ್ವಾ. ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿದೆ ವ್ಲಾಗು, ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.